ಹಿಂದಿನ ಮುಖ್ಯಮಂತ್ರಿಗಳು ಬಿಜೆಪಿಯ ಹಿರಿಯ ನಾಯಕರು ಆದಂಥ ಶ್ರೀಮಾನ್ BS ಯಡಿಯೂರಪ್ಪನವರ 50 ವರ್ಷ ರಾಜಕೀಯವನ್ನ ಪ್ರವೇಶ ಮಾಡಿ ಪೂರೈಸಿರುವಂತಹ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಅಭಿನಂದನೆ ಸಮಾರಂಭವನ್ನ ಏರ್ಪಡಿಸಲಾಗಿದೆ. ಇದನ್ನು ಅಭಿಮಾನೋತ್ಸವ ಅನ್ನುವ ಹೆಸರಿನಲ್ಲಿ ಚಿತ್ರದುರ್ಗದಲ್ಲಿ ಇದೇ ದಿನಾಂಕ ಮೇ 9, 2026 ಇದನ್ನು ಆಯೋಜಿಸಲಾಗಿದೆ. ಇದು ಅವರ ಎಲ್ಲ ಅಭಿಮಾನಿಗಳಿಗೆ ಬಹಳ ಸಂತೋಷವನ್ನ ತಂದಿದೆ, ಹರ್ಷವನ್ನ ತಂದಿದೆ. ಯಾಕೆಂದ್ರೆ ಯಡಿಯೂರಪ್ಪನವರು ಬಿಜೆಪಿಗೆ ಯಾವುದೇ ನೆಲೆ ಇಲ್ಲದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸೈಕಲ್ ಮೂಲಕ ಪ್ರವಾಸವನ್ನ ಮಾಡಿ ಪಾರ್ಟಿಯನ್ನ ಕಟ್ಟಿ ಅನೇಕ ಹಲ್ಲೆಗಳ ಆದಂತಹ ಸಂದರ್ಭದಲ್ಲಿಯೂ ಸಹಿತ ಅವರನ್ನ ದೈಹಿಕವಾಗಿ ಮುಗಿಸುವಂತಹ ಪ್ರಯತ್ನ ಆದಾಗೂ ಸಹಿತ ಎಮರ್ಜೆನ್ಸಿಯಲ್ಲಿ ಜೈಲಿಗೆ ಕಳಿಸಿದಾಗೂ ಸಹಿತ ಎದೆಗುಂದದೆ ಪುನಃ ಜೈಲಿನಿಂದ ಹೊರಗೆ ಬಂದು ಬಿಜೆಪಿ ಕಟ್ಟಿ ಪ್ರಥಮ ಬಾರಿಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಮೂಲಕ ಒಂದು ಸರ್ಕಾರ ಬರುವಂತೆ ಅವರು ಪ್ರಯತ್ನ ಮಾಡಿದರು. ಪ್ರಥಮವಾಗಿ ಕೃಷಿ ಬಜೆಟ್ ಅನ್ನ ಪ್ರತ್ಯೇಕವಾಗಿ ಕೊಟ್ಟಿರುವಂತಹ ಕೀರ್ತಿ ಇವತ್ತು ದೇಶದಲ್ಲಿ ಯಾರಿಗಾದ್ರೂ ಇದ್ರೆ ಅದು ಶ್ರೀಮಾನ್ ಯಡಿಯೂರಪ್ಪನವರು. ಹಾಗಾಗಿ ಅತ್ಯಂತ ಪರಿಶ್ರಮ ಜೀವಿಯಾದಂಥ ಅವಿಶ್ರಾಂತ ಜೀವಿಯಾದಂಥ ಶ್ರೀ ಯಡಿಯೂರಪ್ಪನವರು ತಮ್ಮ ತ್ಯಾಗ ಪರಿಶ್ರಮದ ಮೂಲಕ ಇವತ್ತು ಬಿಜೆಪಿ ಒಂದು ಬಲಿಷ್ಠ ಶಕ್ತಿಯಾಗಿ ಕರ್ನಾಟಕದಲ್ಲಿ ನಿಂತಿದೆ. ಸ್ವಲ್ಪ ಸಿಟ್ಟು ಜಾಸ್ತಿ, ಶೀಘ್ರ ಕೋಪಿಯಾದರೂ ಶೀಘ್ರ ದ್ವೇಷಿ ಅಂತೂ ಅಲ್ಲ. ಆದರೆ ಎಲ್ಲರನ್ನೂ ಆ ಸಿಟ್ಟನ್ನ ಬೇಗ ಮರೆತು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಿ ಬಿಜೆಪಿ ಸ್ಥಿತಿಗೆ ಬರಲಿಕ್ಕೆ ಕಾರಣೀಭೂತರಾದಂತಹ ಯಡಿಯೂರಪ್ಪನವರ ಈ ಅಭಿಮಾನೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಮತ್ತು ನಾವೆಲ್ಲರೂ ಸಹಿತ ಈ ಆನಂದದ ಕ್ಷಣವನ್ನು ಅನುಭವಿಸಬೇಕು. ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ಭಾಗವಹಿಸ್ತಾ ಇದ್ದಾರೆ. ತಾವು ಎಲ್ಲರೂ ಬರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ.